ಮಹತಿಗೆ ಟ್ಯೂಷನ್ ಕೊಟ್ಟಿದ್ದು ಡ್ರಾಮಾ ಜೂನಿಯರ್ಸ್ ಆಗಿರೋದ್ರಿಂದ ನಿಮ್ಮ ಹತ್ರ ಒಂದು ಟಾಸ್ಕ್ ಆಡಿಸ್ತೀನಿ. ನವರಸಗಳ ಹೆಸರು ಹೇಳ್ತಾ ಹೋಗ್ತೀನಿ. ಓ ಹಾ ಹಾಗಾದ್ರೆ ಮಹತಿ ರೆಡಿ? ಓಕೆ. ಆಕ್ಚುಲಿ ಭಯ ಆಗ್ತದೆ, ಏನ್ ಈ ತರದೆಲ್ಲ ಕೇಳ್ತಿದ್ರೆ. ರೇಣುಕೆ ಪಾತ್ರ ಅಂತ ಪಾತ್ರಗಳನ್ನ ಮಾಡಿದಾಗ ಯಾವ್ದು ಭಯ ಅಲ್ಲ ಮಹತಿ? ಭಯ ಅಂತಲ್ಲ, ಸಡನ್ ಆಗಿ ಓ ಇಷ್ಟೊಂದು ಎಕ್ಸ್ಪ್ರೆಷನ್ಸ್ ಕೊಡ್ಬೇಕಾ ಒಂದೇ ಸಲ ಅಂತ. ಓಕೆ, ಟ್ರೈ ಮಾಡೋಣ. ಮೊದಲನೇದಾಗಿ ಶೃಂಗಾರ. ಓಕೆ. ಹಾಸ್ಯ. ಕರುಣ. ರೌದ್ರ. ವೀರ. ಸೂಪರ್. ಭಯಾನಕ. ಬೀಭತ್ಸ. ಅದ್ಭುತ. ಫ್ಯಾಂಟಾಸ್ಟಿಕ್ ಮಹತಿ, ಸೂಪರ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರಿ. ಪರಿಪೂರ್ಣತೆ ಹೊಂದಿರೋ ಕಲಾವಿದೆ ಅಂತ ಇವಾಗ ಹೇಳಬಹುದು. ಅಂದ್ರೆ ಡ್ರಾಮಾ ಜೂನಿಯರ್ಸ್ ಇಂದ ಮಹತಿಯಾಗಿ, ಅಲ್ಲಿಂದ ಅಂಜಲಿ ಆಗಿ, ಅಲ್ಲಿಂದ ರೇಣುಕೆ ಪಾತ್ರೆಯನ್ನ ಮಾಡ್ತಾ ಎಷ್ಟೊಂದು ವಿಭಿನ್ನ ವಿಭಿನ್ನ ಶೇಡ್ಗಳನ್ನ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಬರ್ತಾ ಇದ್ದೀರಾ. ಅಂಡ್ ನೀವು ಅನ್ಕೊಂಡಂಗೆ ನಿಮ್ಗೇನು ಒಂದು ಸೈಕೋಯಿಟಿಕ್ ಪಾತ್ರಗಳಾಗಿರ್ಬೋದು, ಅದರ ಅದೇ ತರದಂತಲ್ಲ, ಕ್ರೈಮ್ ಥ್ರಿಲ್ಲರ್ ಅಂದ್ರೆ ಬೇಸಿಕ್ಲಿ ಹೆಂಗಂದ್ರೆ ಡಿಟೆಕ್ಟಿವ್ ಪಾತ್ರ. ನಾನು ಯಾಕೆ ಅಂತ ರೀಸನ್ ಹೇಳ್ತೀನಿ. ನಾನು ಓದೋದೆಲ್ಲ ಬರೀ ಕ್ರೈಮ್ ಥ್ರಿಲ್ಲರ್ ನಾವೆಲ್ಸ್, ಪುಸ್ತಕಗಳು ಓದೋ ಹ್ಯಾಬಿಟ್ ಇದೆ. ಹಾಗಾಗಿ ಓದೋದೆಲ್ಲ ಬರೀ ಕ್ರೈಮ್ ಥ್ರಿಲ್ಲರ್ ಆಗಿದ್ರಿಂದ ನಾನು ಮರ್ಡರ್ ಮಿಸ್ಟ್ರಿ ಜಾಸ್ತಿ ಓದ್ತೀನಿ. ಹಾಗಾಗಿ ಮರ್ಡರ್ ಮಿಸ್ಟ್ರಿ ಕಥೆಗಳಿಷ್ಟ. ಸೊ ನನಗೆ ಒಂದ್ಸಲ ಆದ್ರೂ ಬೇರೆ ತರ ಶೇಡ್ ಮಾಡ್ಬೇಕು, ಡಿಟೆಕ್ಟಿವ್ ರೋಲ್ ಮಾಡ್ಬೇಕು. ಇಲ್ಲಾಂದ್ರೆ ನಾನು ಹೇಳಿದ್ನಲ್ಲ, ಸಮ್ವನ್ ಹೂ ಇಸ್ ಒಬ್ಸೆಸ್ಡ್ ವಿತ್ ಅ ಗೈ, ಆ ತರ ರೋಲ್ ಮಾಡಬೇಕು. ಸೊ ಇನ್ನೊಂದು ಪಾಸಿಟಿವ್ ಎನಿಥಿಂಗ್, ಬೇರೆ ತರ ಹೇಗೆಂದ್ರೆ ತುಂಬಾ ಒಳ್ಳೆ ಹುಡುಗಿ, ಕಷ್ಟಪಡೋ ಹುಡುಗಿ, ಆ ತರದ್ದೆಲ್ಲ ಮಾಡ್ಬೇಕು ಅಂತ ಇಷ್ಟ. ಸೊ ಓವರ್ ಆಲ್ ನಿಮ್ಮ ಆಸೆ ಏನೇನಿದೆ ಎಲ್ಲವೂ ಕೂಡ ಈಡೇರ್ಲಿ. ಇಷ್ಟೋ ತನಕ ನಿಮ್ಮ ಜರ್ನಿಯನ್ನು ನೋಡಿದಾಗ ನಿಮ್ಗೆ ಹೇಗೆ ಅನ್ನಿಸ್ತು? 1 hour ಅಲ್ಲಿ ನಿಮ್ಮ ಇಡೀ ಒಂದು 10-15 ವರ್ಷದ ಜರ್ನಿ ಹೇಳ್ದಂಗೆ. ಖಂಡಿತ 10 ವರ್ಷದ ಜರ್ನಿ 1 hour ಅಲ್ಲಿ ಕವರ್ ಮಾಡ್ದಂಗೆ ಅನ್ಸ್ತು. ಎಲ್ಲ ವಾಪಸ್ ಮೆಲ್ಕ್ ಹಾಕ್ದಂಗೆ ಅನ್ಸ್ತು. ಥ್ಯಾಂಕ್ ಯು, ಖುಷಿ ಆಯ್ತು ತುಂಬಾ. ಥ್ಯಾಂಕ್ ಯು ಸೋ ಮಚ್. ಸೊ ಓವರ್ ಆಲ್ ಹೇಗೆ ಅನ್ನಿಸ್ತು ಈ ಒಂದು ವಿಶೇಷ ಪಾಡ್ಕಾಸ್ಟ್? ಐ ಥಿಂಕ್ ನಿಮ್ಮ ಫಸ್ಟ್ ಪಾಡ್ಕಾಸ್ಟ್. ಸೊ ಎಕ್ಸೈಟೆಡ್ ಆಗಿದ್ದೆ, ತುಂಬಾನೇ ಖುಷಿ ಆಯ್ತು, ಚೆನ್ನಾಗಾಯ್ತು. ವೆರಿ ಹ್ಯಾಪಿ, ಇಟ್ ಇಸ್ ವೆರಿ ಎಂಟರ್ಟೈನಿಂಗ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಖುಷಿ ಆಯ್ತು ಅಂಡ್ ನನಗೆ ಡಬಲ್ ಖುಷಿ ಆಯ್ತು ನಿಮ್ಮನ್ನ ಕರೆಸಿ ಮಾತಾಡಿದ್ದು. ಬಿಕಾಸ್ ಮಹತಿ ಅಷ್ಟು ಕಾಣಿಸ್ಕೊಳ್ಳಲ್ಲ ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಅಥವಾ ಈ ತರ ಇಂಟರ್ವ್ಯೂ ಪರ್ಪಸ್ ಆ ತರದ ವಿಷಯಗಳಲ್ಲಿ. ಮಹತಿ ಸ್ವಲ್ಪ ದೂರ, ಯಾಕಂದ್ರೆ ಕೆಲಸಗಳು ಆ ಬಿಸಿನಲ್ಲೇ ಇದ್ಬಿಡ್ತಾರೆ. ಅಂದ್ರೆ ಏನಾಗ್ತದೆ ಅಂದ್ರೆ ಕಂಟಿನ್ಯೂಸ್ ಆಗಿ ಶೂಟು ನಡೆಯುತ್ತೆ, ಟೈಮ್ ಕೊಡಕ್ಕಾಗಲ್ಲ ಅಷ್ಟೊಂದು. ನನಗೂ ಬೇಜಾರು, ಮಾಡಕ್ ತುಂಬಾ ಇಷ್ಟ ಪಾಡ್ಕಾಸ್ಟ್ ಇಂಟರ್ವ್ಯೂಸ್, ಟೈಮ್ ಕೊಡಕ್ ಆಗ್ತಿರಲಿಲ್ಲ. ಬಟ್ ಥ್ಯಾಂಕ್ ಗಾಡ್ ಇವತ್ತು ಟೈಮ್ ಸಿಕ್ತು, ತಕ್ಷಣ ಬಂದ್ಬಿಟ್ಟೆ ಅದಕ್ಕೆ. ಸೊ ಐ ಥಿಂಕ್ ನಿಮ್ಮ ತಾಯಿಗೆ ಥ್ಯಾಂಕ್ ಯು ಹೇಳ್ಬೇಕು. ಯಾಕೆ ಅಂತಂದ್ರೆ ಖಂಡಿತ ಕರ್ಕೊಂಡ್ಬರ್ತೀನಿ, ಖಂಡಿತ ಕರ್ಕೊಂಡ್ಬರ್ತೀನಿ. ಇಲ್ಲ ಸಮಯ ಆಗಿದ್ ಕೂಡ್ಲೆ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ನಿಮ್ ತಾಯಿಯವರು ಅವಾಗ ಅರ್ಥ ಆಯ್ತು. ಮಗಳಿಗೆ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಥವಾ ನಮ್ಗಳಿಗೆ ಎಷ್ಟು ಅವರು ಗೌರವ ಕೊಡ್ತಾರೆ ಅನ್ನೋದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮಹತಿ. ಒಳ್ಳೇದಾಗ್ಲಿ, ನಿಮ್ಮ ಆಸೆಗಳೆಲ್ಲ ಕೂಡ ಈಡೇರ್ಲಿ, ಹೆಚ್ಚೆಚ್ಚು ಅವಕಾಶಗಳು ನಿಮ್ಮ ಪಾಲಿಗೆ ಬಂದು ಒದಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ